ಹಲೋ ಅಮ್ಮ. ಎಲ್ಲಿದ್ಯಪ್ಪ ನೀನು? ಅಮ್ಮ ಅದು ಏನಾಯ್ತೋ? ಎಲ್ಲಿದ್ಯಾ ಅಂದ್ರೆ ಏನು ಹೇಳ್ತಾನೆ ಇಲ್ಲ. ಅದೇ ಅಮ್ಮ, ರಾಜಲಕ್ಷ್ಮಿ ಕಾಣಿಸ್ತಾ ಇಲ್ಲ. ಓ, ನಿಮ್ ಮಾವನವ್ರ ಮನೆಗೆ ಹೋಗಿದ್ಯಾ? ಮನೇಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಆಚೆ ಹೋಗಿರ್ತಾಳ ಕಣೋ. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಮ್ಮ, ರಾಜಲಕ್ಷ್ಮಿ ಕಾಣಿಸ್ದೇ ಇರೋದು ಮನೇಲಲ್ಲ ಅಮ್ಮ. ನಾನೇ ಅವಳನ್ನ ಹಾಗೆ ಸುಮ್ಮನೆ ಹೊರಗಡೆ ಕರ್ಕೊಂಡು ಬಂದಿದ್ದೆ. ಏನೋ ಪ್ರೀತಿಯಿಂದ 4 ಮಾತು ಮಾತಾಡ್ತಿದ್ದ ಹಾಗೆ ಇಷ್ಟ ಆಗದೆ ಅವಳೇ ಹೊರಟೋದ್ಲಮ್ಮ. ಏನು ನೀನ್ ಹೇಳ್ತಿರೋದು? ಏನ್ ಮಾಡಿದ್ಯ ಅವಳಿಗೆ ನೀನು? ಮೊದ್ಲೇ ರಾಜಾರಾಮ್ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಕಣೋ. ನೀನ್ ಏನ್ ಹೇಳಿ ಕರ್ಕೊಂಡು ಹೋಗಿದ್ದೆ? ಹೆಂಡತಿ ಆಗೋಳನ್ನ ಕರ್ಕೊಂಡು ಹೋಗೋದಿಕ್ಕೆ ಯಾರು ಪರ್ಮಿಷನ್ ತಗೋಬೇಕಮ್ಮ? ಏಯ್, ಮತ್ತೆ ಕ್ಷೇಮವಾಗಿ ವಾಪಸ್ ಮನೆ ಕರ್ಕೊಂಡು ಹೋಗೋದು ನಿನ್ ಜವಾಬ್ದಾರಿ ಅಲ್ವೇನೋ? ನಿನಗ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅಲ್ಲ, ರಾಜಲಕ್ಷ್ಮಿ ನಿನ್ ಜೊತೆ ಹೇಗ್ ಬಂದ್ಲು? ಮೊದಲು ಅವಳು ಬರಲ್ಲ ಅಂದ್ಲೋಮ್ಮ. ನಾನೇ ಅವ್ರ ಅಪ್ಪ ಅಮ್ಮ ಕರೀತಿದ್ದಾರೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋದೆ. ಫೋನ್ ಮಾಡೋಣ ಅನ್ಕೊಂಡ್ರೆ ಅವಳ ಹತ್ರ ಫೋನ್ ಕೂಡ ಇಲ್ಲ. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನೀನ್ ಸುಳ್ಳು ಹೇಳಿರೋ ವಿಷಯ ರಾಜಾರಾಮ್ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ವಾಮನ ಬಲಿ ಚಕ್ರವರ್ತಿನ ತುಳ್ದ ಹಾಗೆ ತುಳ್ದಾಕ್ಬಿಡ್ತಾರ ಕಣೋ. ಅಮ್ಮ, ಮತ್ತೀಗ ನಾನು ಏನ್ ಮಾಡು ಅಂತ್ಯಮ್ಮ? ನನ್ನನ್ ಯಾಕೆ ಕೇಳ್ತೀಯಾ? ಅವಳು ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾಳೋ ಅಲ್ಲೇ ಹೋಗಿ ಹುಡುಕು. ಎಲ್ಲ ಕಡೆ ಹುಡುಕ್ದೆ ಅಮ್ಮ, ಅವಳು ಎಲ್ಲೂ ಕಾಣಿಸ್ತಿಲ್ಲ. ಈಗ ಹುಡುಕಿ ಸಾಕಾಗಿ ನನ್ನ ಮನೆಗೆ ಹೋಗೋಣ ಅನ್ಕೊಂಡೆ. ಅಯ್ಯೋ ಪ್ರಶಾಂತ್, ಅವಳೆಲ್ಲೋ ದಾರಿಲಿ ತಪ್ಪಿಸ್ಕೊಂಡ್ಲು ಅಂತ ಹೇಳ್ತಿದ್ದಾನಲ್ಲ ಇವನು. ಅವನು ಎಲ್ಲಿಗೆ ಹೋಗಿರ್ಬೋದು? ಭಗವಂತ, ನೀನೇ ಕಾಪಾಡಬೇಕು. ಏನು ಅಂದ್ರೆ ಸರ್, ರಾಮಪುರಕ್ಕೆ ಹೇಗೆ ಹೋಗೋದು? ಅಯ್ಯೋ, ಈಗಲೇ ಲಾಸ್ಟ್ ಬಸ್ ಹೋಯ್ತಮ್ಮ. ನಾಳೆವರೆಗೂ ಬಸ್ ಇಲ್ಲ, ಆಟೋ ಕೂಡ ಸಿಗಲ್ಲ. ಹುಷಾರಮ್ಮ. ಹಲೋ, ಸ್ಟಾಪ್. ಕಾಲೇಜ್ ಟೈಮ್ ಮುಗ್ದೋಗಿದೆ, ಒಳಗಡೆ ಯಾರೂ ಇಲ್ಲ. ಅದು ಹಾಗಲ್ಲ ಸರ್, ಒಂದ್ಸಲ ನಮ್ಮನ್ನ ಕಾಲೇಜ್ ಒಳಗಡೆ ಹೋಗಕ್ ಬಿಡಿ. ನಮ್ಮ ರಾಜಲಕ್ಷ್ಮಿ ಕಾಲೇಜಿಂದ ಇನ್ನೂ ಮನೆಗೆ ಬಂದಿಲ್ಲ. ಇಲ್ಲ ಯಾವ್ದಾದ್ರು ಕ್ಲಾಸಲ್ಲಿ ಇದ್ದಾಳ ಅಂತ ಹೋಗಿ ನೋಡ್ತೀವಿ. ಇಲ್ಲ ಸರ್, ಎಲ್ಲ ಕ್ಲಾಸ್ನು ಚೆಕ್ ಮಾಡಿನೇ ಲಾಕ್ ಮಾಡಿದ್ದೀನಿ. ಚೆಕ್ ಮಾಡಿದ್ರಾ? ಇಡೀ ಕಾಲೇಜ್ ಪೂರ್ತಿ ಆ ಹುಡುಗಿ ಎಲ್ಲೂ ಕಾಣಿಸ್ಲಿಲ್ಲ ಸರ್. ಅಣ್ಣ, ಒಂದೇ ಸಲ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀವಿ. ನಮ್ಮನ್ನ ಹೋಗೋದಕ್ಕೆ ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಪ್ಲೀಸ್ ಸರ್. ಸರಿ, ಬೇಗ ಹೋಗಿ, ಬೇಗ ಬನ್ನಿ. ಥ್ಯಾಂಕ್ಸ್ ಅಣ್ಣ. ನಡಿ ಸೀನು. ರಾಜಲಕ್ಷ್ಮಿ, 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 ರಾಜಲಕ್ಷ್ಮಿ. ಏನಾಯ್ತಾದ್ಯಾ? ರಾಜಲಕ್ಷ್ಮಿ ಕಾಣಿಸಿದ್ಲ? ಇಲ್ಲ ಸೀನು, ಎಲ್ಲೂ ಕಾಣಿಸ್ತಿಲ್ಲ. ನಡಿ, ಆ ಕಡೆ ಹೋಗಿ ಹುಡ್ಕೋಣ. ಹೇಳ್ದೆ ಅಲ್ವೇನಮ್ಮ, ಆ ಹುಡುಗಿ ಇಲ್ಲಿಲ್ಲ ಅಂತ. ಯಾರಾದರೂ ಗೊತ್ತಿರೋರ್ ಮನೆಗೆ ಹೋಗಿರ್ಬೋದು ನೋಡಿ. ಸರ್, ನಿಮಗೆ ನಮ್ಮ ರಾಜಲಕ್ಷ್ಮಿ ಗೊತ್ತಲ್ವಾ? ಅವಳು ಹೊರಗಡೆ ಹೋಗಿದ್ದನ್ನ ನೀವೇನಾದ್ರೂ ನೋಡಿದ್ರಾ? ಇಲ್ಲ ಸರ್, ಅವಾಗ ಗ್ರೌಂಡಲ್ಲಿ ಕಾಣಿಸ್ಕೊತಿದ್ಲು. ಇವತ್ತು ಅವಳು ಪ್ರಾಕ್ಟೀಸ್ಗೂ ಬರಲಿಲ್ಲ ಸರ್. ಪ್ರಾಕ್ಟೀಸ್ಗೆ ಬಂದಿಲ್ವಾ? ಅಣ್ಣ, ರಾಜಲಕ್ಷ್ಮಿ ಕಾಣಿಸಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ. ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸರಿನಮ್ಮ, 1 ನಿಮಿಷ. ಸರಿನಮ್ಮ. ಅದ್ಯಾ, ಬಾ. ಮನೇಲಿ ಹೋಗೋ ರೂಟಲ್ಲಿ ಎಲ್ಲಾದ್ರೂ ಸಿಗ್ಬೋದು. ಥ್ಯಾಂಕ್ಸ್ ಅಣ್ಣ.
ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಪರೀಕ್ಷೆ? ನಾನು ಎಲ್ಲಿದ್ದೀನೋ, ಮನೆಗೆ ಹೇಗೆ ಹೋಗೋದೋ ಗೊತ್ತಾಗ್ತಿಲ್ವಲ್ಲ. ನನ್ನ ಹತ್ರ ಇರೋ 10 ರೂಪಾಯಿಂದ ಯಾರು ನನ್ನ ಮನೆಗೆ ಬಿಡ್ತಾರೆ? ಅಪ್ಪ, ಆಟೋಗಳಾಗ್ಲಿ ಬಸ್ಗಳಾಗ್ಲಿ ಏನು ಬರ್ತಿಲ್ಲ. ನಾನು ಏನು ಮಾಡೋದೀಗ? ಅಣ್ಣ, ರಾಮಪುರಕ್ಕೆ ಹೇಗೆ ಹೋಗ್ಬೇಕು ಅಣ್ಣ? ಅಮ್ಮ, ನೀನು ತಪ್ಪಿಸ್ಕೊಂಡಿದ್ಯಾ ಅನ್ಸುತ್ತಮ್ಮ. ನೋಡಮ್ಮ, ಇದೆಲ್ಲ ಖಾಲಿ ಜಾಗ. ಇಲ್ಲಿ ಆಟೋಗಳಾಗ್ಲಿ ಬಸ್ಗಳಾಗ್ಲಿ ಯಾವುದು ಬರೋದಿಲ್ಲಮ್ಮ. ಇಲ್ಲಿಂದ ಮೇನ್ ರೋಡ್ಗೆ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್ ಆಗುತ್ತೆ. ಅಣ್ಣ ಅಣ್ಣ, ನಿಮ್ಮ ಹತ್ರ ಫೋನ್ ಇದ್ರೆ ಕೊಡ್ತೀರಾ? ಒಂದೇ ಒಂದು ಫೋನ್ ಮಾಡಬೇಕು ಅಣ್ಣ. ಅಣ್ಣ 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 ನಿಲ್ಸಿ, ಅಣ್ಣ ನಿಲ್ಸಿ, ಅಣ್ಣ ಅಣ್ಣ ಪ್ಲೀಸ್ ನಿಲ್ಸಿ. ಅಣ್ಣ ಅಣ್ಣ, ನನ್ನ ರಾಮಪುರಕ್ಕೆ ಡ್ರಾಪ್ ಮಾಡ್ತೀರಾ? ನನ್ನ ಹತ್ರ 10 ರೂಪಾಯಿ ಮಾತ್ರನೇ ಇರೋದಣ್ಣ. ಮನೆಗೆ ಹೋಗ್ತಿದ್ದ ಹಾಗೆ ಅಮ್ಮನ ಹತ್ರ ಇಸ್ಕೊಂಡು ಕೊಟ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನ್ನ ನಮ್ಮ ಮನೆ ಹತ್ರ ಬಿಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಅಯ್ಯೋ, ಅದ್ರಲ್ಲೇನಿದ್ಯಮ್ಮ, ನಿನಗೆ ಸಹಾಯ ಮಾಡಕ್ಕೆ ಆ ದೇವ್ರು ಇಲ್ಲಿ ಕಳ್ಸಿದಾನೆ ಅನ್ಸುತ್ತೆ. ಬಾರಮ್ಮ, ಹತ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಣ್ಣ, ನೀವ್ಯಾಕೆ ಈ ಕಡೆ ಹೋಗ್ತಾ ಇದ್ದೀರಾ? ನಮ್ಮನೆ ಇರೋದು ಆ ಕಡೆಗೆ ಅಣ್ಣ. ಹಾಗಲ್ಲಮ್ಮ, ಈ ಕಡೆ ಶಾರ್ಟ್ ಕಟ್ ಇದೆಯಮ್ಮ. ಅಣ್ಣ ಪರವಾಗಿಲ್ಲ, ಈ ಕಡೆನೆ ಹೋಗಿ ಅಣ್ಣ. ಆಗಲ್ಲಮ್ಮ, ಈ ಕಡೆನೇ ಹೋಗ್ಬೇಕು. ಅಣ್ಣ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಅಣ್ಣ. ಸರಿ ಅಮ್ಮ. ಅಣ್ಣ 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 ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಅಣ್ಣ. ಅಣ್ಣ ಹೋಗ್ಲಿ, ನೀವು ಗಾಡಿ ನಿಲ್ಸಿ, ನಾನು ಇಲ್ಲಿಂದ ಹೋಗ್ತೀನಿ ಅಣ್ಣ. ಹಾಗೆಲ್ಲ ನಿಲ್ಸಲಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ ಸ್ಟಾಪ್ ಮಾಡಿ ಅಣ್ಣ. ಅಣ್ಣ ನೀವು ನಿಲ್ಸಿ ಅಣ್ಣ, ಪ್ಲೀಸ್ ಗಾಡಿ ನಿಲ್ಸಿ, ನಾನು ಇಳಿದ್ ಬಿಡ್ತೀನಿ. ಏಯ್, ಸುಮ್ಮನೆ ಕುತ್ಕೊಳ್ಳೆ. ಸುಮ್ಮನೆ ಕುತ್ಕೊಂತ ಹೇಳಿಲ್ವಾ? ನಿಮಗ್ ಕೈ ಮುಗಿತೀನಣ್ಣ, ನನ್ನನ್ನು ಬಿಟ್ಬಿಡಿ, ನಮ್ಮ ಮನೇಲಿ ಕಾಯ್ತಾ ಇರ್ತಾರೆ. ಅಣ್ಣನೂ ಇಲ್ಲ, ಏನೂ ಇಲ್ಲ, ಬಾಯ್ ಮುಚ್ಚು. ಹಲೋ, ಮಾಲ್ ಸಿಕ್ತು ಅಣ್ಣ, ಸಾಕತ್ತಾಗಿರೋ ಮಾಲು, ಒಳ್ಳೆ ಫಿಗರ್ ಅಣ್ಣ. ದುಬೈ ಕಳ್ಸೋದಕ್ಕೆ ಒಂದೊಳ್ಳೆ ಮಾಲ್ ಕೇಳ್ತಿದ್ದಲ್ಲ. ಹೌದಾ? ಬೇಗ ಕರ್ಕೊಂಡು ಬನ್ನಿ. ಲೊಕೇಶನ್ ಕಳ್ಸ್ಕೊಡೋಣ. ಯಾವಾಗ್ಲೂ ಇರ್ತೀನಲ್ಲ ಜಾಗ, ಅದೇ ಜಾಗ. ಬರ್ತಾ ಇದೀವಿ.
ದುಡ್ಡು ರೆಡಿಯಾಗಿ ಇಟ್ಕೊಣ. ಆಯ್ತು ಕೊಡ್ತೀನಿ ಬಾರಯ್ಯ. ಬಾಯ್ ಸಾಬ್, ಒಂದು ಒಳ್ಳೆ ಫಿಗರ್ ಸಿಕ್ಕಿದೆ, ಕಳಿಸ್ಕೊಡ್ತೀನಿ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸರಿ. ಹಾಂ. ಮುಖಾನ್ ಮುಚ್ಚೋ. ಸರ್, ನಂಗೆ ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಗಾಡಿ ಹಾಳಾಗಿದೆ. ಅಯ್ಯೋ ಇಲ್ಲ ಸರ್, ನಾನು ಆ ರೂಟಲ್ಲಿ ಹೋಗ್ತಿಲ್ಲ. ಯಾವ ರೂಟ್ ಆದ್ರೂ ಪರವಾಗಿಲ್ಲ ಸರ್, ನಂಗೆ ಸ್ವಲ್ಪ ದೂರ ಡ್ರಾಪ್ ಕೊಡಿ ಸಾಕು. ಇಲ್ಲ ಸರ್, ಆಗೋದಿಲ್ಲ. ಯಾರು ಸರ್ ಆ ಹುಡುಗಿ? ನನ್ನ ತಂಗಿ ಪ್ರಜ್ಞೆ ತಪ್ಪಿದ್ದು, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಡ್ರಾಪ್ ಕೊಡೋಕ್ಕಾಗಲ್ಲ ಅಂದಿದ್ದು. ಸಾರಿ ಸರ್. ನಡಿಯ ನೀನು. ರಾಜಲಕ್ಷ್ಮಿ, ಯಾರು ಸರ್ ಆ ಹುಡುಗಿ? ನನ್ನ ತಂಗಿ ಪ್ರಜ್ಞೆ ತಪ್ಪಿದ್ದು, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಜಲಕ್ಷ್ಮಿ, 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 ನಿಲ್ಲಿಸ್ರೋ. ಹೇಯ್ ಹೇಯ್, ಹೋಗೋ ಹೋಗೋ. ಹೇಯ್, ಅವ್ನು ಬರ್ತಾ ಇದ್ದಾನೆ ಕಣೋ, ಬೇಗ ಹೋಗೋ. ರಾಜಲಕ್ಷ್ಮಿ, 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 ನಿಲ್ಲಿಸ್ರೋ. ರಾಜಲಕ್ಷ್ಮಿ, ಹೇಯ್, ರಾಜಲಕ್ಷ್ಮಿ. ಕರ್ಕೊಂಡು ಮನೆ ಬೇಗ. ಕ್ಲೋಸ್ ಮಾಡು, ಕ್ಲೋಸ್ ಮಾಡು. Hey!
ಸರ್ ಸರ್ ಬಿಡು ಬಿಡು ನನ್ನ. ಹೇ, ಬಿಡು ಬಿಡು ನನ್ನ. ನಾನು ಹೇಳೋವರೆಗೂ ನೀನ್ ಕೆಳಗೆ ಇಳಿಬೇಡ. ಸರ್ 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 ಬೇಡ ಸರ್, ನೀವು ಬಂದ್ಬಿಡಿ ಸರ್. ಸರ್ ಹುಡುಗಿರಿಗೆ ಮೋಸ ಮಾಡಿ ದುಬೈ ಕಳಿಸ್ಬೇಕು ಅಂತ ನೋಡ್ತೀರಾ? ಅಣ್ಣ 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 ಬೇಡ ಅಣ್ಣ, ಅಣ್ಣ ಬಿಟ್ಬಿಡು ಎಷ್ಟು ಧೈರ್ಯ ನಿಮ್ಗೆ? ಹೆಣ್ಮಕ್ಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತೀರಾ? ಈಗಲೇ ಪೊಲೀಸ್ ಫೋನ್ ಮಾಡಿ ನಿಮ್ ಕತೆ ಮುಗಿಸ್ತೀನಿ. ನೀವೆಲ್ಲ ನಾವು ಹೋಗ್ಬಿಡ್ತೀವಣ್ಣ, ನಡೀರೋ ಓಡಲೇ ಓಡಲೇ. ಬಾ ರಾಜಲಕ್ಷ್ಮಿ, ಹೋಗೋಣ. ಏನ್ರಿ, ರಾಜಿ ಇಲ್ಲಿದ್ದಾಳೆ ಅಂತ ಏನಾದ್ರೂ ಗೊತ್ತಾಯ್ತಾ? ಯಾಕೋ ಮಾತಾಡ್ತಾ ಇಲ್ಲ ರಾಜು? ರಾಜಲಕ್ಷ್ಮಿ ಕಾಣಿಸಿಲ್ವಾ? ಚೆನ್ನಾಗಿ ಹೇಳ್ತಿದ್ಯಾ ಅಮ್ಮ. ಕಾಣಿಸಿದ್ರೆ ಅವಳನ್ನ ಮನೆ ಕರ್ಕೊಂಡ್ ಬರ್ತಾ ಇರ್ತಾನ ಅಣ್ಣ. ಪಾಪ, ಒಬ್ಳೇ ಒಬ್ಳು ಮಗಳು ಅಂತ ತಲೆ ಮೇಲೆ ಇಟ್ಕೊಂಡು ಅವಳನ್ನ ನೋಡ್ಕೊಂಡಲ್ಲ, ಅದಕ್ಕೆ ಅವನಿಗೆ ಈ ಶಿಕ್ಷೆ. ಅದೇನೆ, ಅವಳನ್ನು ಮನೆ ಬಿಟ್ಟು ಓಡೋದಾಗೆ ಮಾತಾಡ್ತಿದ್ಯಲ್ಲ ಪದ್ಮ. ಕಾಲೇಜ್ಗೆ ಹೋಗಿ ವಾಪಸ್ ಬಂದಿಲ್ಲ ಅಷ್ಟೇ. ಅರೆ, ಫ್ರೆಂಡ್ ಮನೆಗೆ ಹೋಗಿರ್ಬೋದಲ್ವಾ, ಇಲ್ಲ ಸ್ಪೆಷಲ್ ಕ್ಲಾಸಿಗೆ ಹೋಗಿರ್ಬೋದು, ಇಲ್ಲ ಏನೋ ಕೆಲಸ ಇರೋದಕ್ಕೆ ಅಲ್ಲೇ ಇರ್ಬೋದು. ಅಷ್ಟು ಮಾತ್ರಕ್ಕೆ ನೀನು ಎಲ್ಲಿಗೂ ಓಡೋಗಿದ್ದಾಳೆ ಅಂತ ಅಷ್ಟು ಬೇಗ ಡಿಸೈಡ್ ಮಾಡ್ಬಿಡ್ತೀಯಾ? ಇನ್ನು ನಿಜ ಏನು ಅಂತ ಗೊತ್ತಾಗ್ಬೇಕು, ಅಲ್ಲಿವರೆಗೂ ವೇಟ್ ಮಾಡು. ಹಾ, ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮೊದಲು ರಾಜಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ವಾ ಅಣ್ಣ? ಏನ್ರಿ, ನಮ್ ರಾಜಿ ಬಗ್ಗೆ ವಿಚಾರಿಸಿದ್ರ? ನಮ್ ರಾಜಿ ಎಲ್ಲಿ ಹೋಗಿದ್ದಾಳ್ರಿ? ನಾನು ಅಣ್ಣ ರಾಜಲಕ್ಷ್ಮಿನ ಎಲ್ಲ ಕಡೆ ಹುಡುಕಿದ್ವಿ. ಅದಕ್ಕೆ ಅವಳು ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಪ್ರತಿಯೊಬ್ರು ಹೇಳಿದ್ ಒಂದೇ ಮಾತು, ಅವಳು ಹೇಳ್ದೇನೆ ಕ್ಲಾಸಿಂದ ಆಚೆನೆ ಹೋಗಲ್ಲ ಅಂತ. ಹೀಗಿರುವಾಗ ಕಾಲೇಜಿಂದ ಆಚೆ ಹೋಗಿದ್ದಾಳೆ ಅಂದ್ರೆ ನಮ್ ಕೈಲಿ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದಾರೆ. ಅದಕ್ಕೆ ರಾಜಲಕ್ಷ್ಮಿಗೆ ಏನಾಗಿದೆಯೋ ಅಂತ ನನಗೂ ಭಯ ಆಗ್ತಿದೆ. ಅದಕ್ಕೆ ಹಾಗಾದ್ರೆ ಭಾವನವ್ರೆ, ಸ್ವಲ್ಪನೂ ತಡ ಮಾಡ್ದೇನೆ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಭಾವನವ್ರೆ. ರಾಜಲಕ್ಷ್ಮಿನ ಕ್ಷೇಮವಾಗಿ ಮನೆ ಕರ್ಕೊಂಡು ಬರ್ಬೋದು. ಇನ್ನೂ ಏನ್ರಿ ಕೇಳ್ತಾ ಇದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಮ್ ರಾಜಲಕ್ಷ್ಮಿ ನಮಗ್ ಸಿಗೋ ಹಾಗೆ ಕಾಣ್ತಾ ಇಲ್ಲ. ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಬೇಡ ಪದ್ಮ, ನಮ್ಮನೆ ಆಚಾರಗಳು ಕಟ್ಟುಪಾಡುಗಳು ಸ್ವಲ್ಪ ಮಟ್ಟಿಗೆ ಹಾಳಾಗಿರೋದ್ರ ಬಗ್ಗೆ ನಮಗ್ ಮಾತ್ರ ಗೊತ್ತು. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇಡೀ ಊರಿಗೆ ಗೊತ್ತಾಗೋಗುತ್ತೆ. ರಾಜಾರಾಮ್ ಮಗಳು ತಂದೆ ಮಾತನ್ನು ಲೆಕ್ಕಿಸ್ಲಿಲ್ಲ ಅಂತ ಇಡೀ ಊರೇ ಮಾತಾಡ್ಕೊಳ್ಳುತ್ತೆ.
ಪ್ರಮೀಳಾ ಅವರು ನಿಮ್ಮ ಪದ್ಧತಿ ಕಟ್ಟುಪಾಡುಗಳು ಅಂದ್ರೆ ಇದೇನಾ ಅಂತ ಕೇಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಒಂದು ಅವಮಾನದಿಂದ ರಾಜಲಕ್ಷ್ಮಿ ತಪ್ಪು ಮಾಡದೇ ಇದ್ರೂ ಕೂಡ ಊರಲ್ಲಿ ತಪ್ಪು ಮಾಡಿರೋ ಹಾಗೆ ಆರೋಪನ ಹೊರಬೇಕಾಗಿ ಬರುತ್ತೆ.